ಕಡ್ಡಾಯವಾಗಿ ರೈತರು ಏನು ಮಾಡ್ಬೇಕಪ್ಪ ಅಂತಂದರೆ ತಮ್ಮ ಹೊಲದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ವೈಸ್ ಏನಪ್ಪ ಅಂದ್ರೆ ತಾವು ಕಂಪಲ್ಸರಿ FID ಮಾಡಿಸ್ಬೇಕು. ತದಾದ ನಂತರ ತಮ್ಮ ಹೊಲದಲ್ಲಿ ಯಾವುದು ಬೆಳೆಯನ್ನು ಬೆಳೆದಿರ್ತೀರಿ ಆ ಬೆಳೆ ಸಮೀಕ್ಷೆಯನ್ನು ಮಾಡಿಸ್ಬೇಕು. ಆ ಬೆಳೆ ಸಮೀಕ್ಷೆ ತಮ್ಮ ಹೊಲದಲ್ಲಿ ಇರುತ್ತೆ ಮತ್ತು ಬೆಳೆ ಮೇಲೆ ಯಾವ ಬೆಳೆ ತುಂಬಿರ್ತೀರಿ ಆ ಬೆಳೆದ ನಾವು ಏನಪ್ಪ ಅಂದ್ರೆ ಬೆಳೆ ಸಮೀಕ್ಷೆ ಮಾಡಿಸಿದರೆ ಮಾತ್ರ ಅದು ಏನದ ಕೌಂಟ್ ಆಗುತ್ತೆ. ಅದೇ ಬೆಳೆಗೆ ಏನಪ್ಪ ಅಂದ್ರೆ ಮುಂದೆ ಲಾಸ್ ಆದರೆ ಬೆಳೆ ವಿಮೆ ಜಮಾ ಆಗುತ್ತದೆ. ಈ ಬೆಳೆ ಸಮೀಕ್ಷೆ ಮಾಡಿಸೋದ್ರಿಂದ ಈ ಬೆಳೆ ವಿಮೆ ಅಲ್ಲದೆ ಈಗ ಮಳೆ ಆಗಿರ್ಬೋದು, ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಹಾನಿ ಆದರೂ ಕೂಡ ಏನಪ್ಪ ಅಂತಂದ್ರೆ ಆ ಹಾನಿಗೂ ಕೂಡ ಏನಪ್ಪ ಅಂದ್ರೆ ಈ ಬೆಳೆ ಸಮೀಕ್ಷೆ ಮಾತ್ರ ವಿಚಾರವಾಗಿರುತ್ತದೆ. ಅದಾದ ನಂತರ ಇದಲ್ಲದೆ ತಾವು APMCಯಲ್ಲಿ ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇನ್ಯಾವುದೇ ರೀತಿಯ MSP ದರವನ್ನು ಪಡಿಬೇಕಂತಂದರೆ ಮಾರಾಟ ಮಾಡಬೇಕಂತಂದರೆ ಈ ಬೆಳೆ ಸಮೀಕ್ಷೆ ಒಂದು ಪ್ರಮುಖ ಘಟ್ಟವಾಗಿರುತ್ತದೆ. ಅದೇ ರೀತಿಯಾಗಿ ಬೆಳೆ ಸಮೀಕ್ಷೆ ಆಧಾರದ ಮೇಲೇ ಬ್ಯಾಂಕ್ಗಳಲ್ಲಿ ಕೂಡ ಲೋನ್ ಪಡೆಯಲು ಅವಶ್ಯಕತೆವಾಗುತ್ತದೆ. ಆದ್ದರಿಂದ ದಯಮಾಡಿ ರೈತರು ಏನಪ್ಪ ಅಂದ್ರೆ ತಮ್ಮಲ್ಲಿರ್ತಕ್ಕಂಥ ಬೆಳೆಗಳನ್ನು ತಾವು ಕಂಪಲ್ಸರಿ ಏನಪ್ಪ ಅಂತಂದರೆ ಬೆಳೆ ಸಮೀಕ್ಷೆ ಮಾಡಿಸ್ಬೇಕು ಅಂತೇಳಿ ನಾನು ಈ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅಂದ್ರೆ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಬೆಳೆ? 15/8ರಿಂದ ಏನಪ್ಪ ಅಂದ್ರೆ ಈ ಪ್ರೈವೇಟ್ ರೆಸಿಡೆನ್ಸಿ ಅಂತ ಹೇಳಿ PR ಅಂತ ಬರ್ತಾರೆ, ಅವರು ತಮ್ಮ ಮೂಲಕ ಬಂದ ಏನಪ್ಪ ಅಂದ್ರೆ ಬೆಳೆ ಸಮೀಕ್ಷೆ ಮಾಡಿಕೊಡ್ತಾರೆ. ಅದರಿಂದ ರೈತರಿಗೆ ಏನು ಮುಂದೆ ಹೆಲ್ಪ್? ಇದು ಹೇಳಿದ್ನಲ್ಲ ಸರ್, APMCಯಲ್ಲಿ ಅವರು ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಮಾರ್ಬೋದು ಸರ್. ಅದಕ್ಕೂ ಕೂಡ ಬೆಳೆ ಸಮೀಕ್ಷೆನೇ ಇಂಪಾರ್ಟೆಂಟ್ ಸರ್. ಅದಾದ ನಂತರ ಏನಪ್ಪಾ ಅಂದ್ರೆ ಈ ಬೆಳೆ ವಿಮೆ ತುಂಬಿರ್ತಾರಲ್ಲ ಅದು ಪರಿಹಾರ ಪಡಿಬೇಕಂದ್ರೂ ಕೂಡ ಕಂಪಲ್ಸರಿ ಬೆಳೆ ಸಮೀಕ್ಷೆ ಮಾಡಲೇಬೇಕು. ಅದಾದ ನಂತರ ಏನಪ್ಪಾ ಅಂದ್ರೆ ಈ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಲಾಸ್ ಆದ್ರೂ ಕೂಡ ಅದರ ಸೌಲಭ್ಯ ಪಡಿಬೇಕಂದ್ರೂ ಕೂಡ ಕಂಪಲ್ಸರಿ ಏನಪ್ಪಾ ಅಂದ್ರೆ ತಮ್ಮಲ್ಲಿರ್ತಕ್ಕಂಥ ಬೆಳೆಗಳನ್ನು ಬೆಳೆ ಸಮೀಕ್ಷೆ ಮಾಡಲೇಬೇಕು. ಅದಾದ ನಂತರ ಈ ಒಂದು ಬ್ಯಾಂಕ್ ಲೋನ್ಗಳನ್ನು ಪಡಿಬೇಕಂದ್ರೂ ಕೂಡ, ಬ್ಯಾಂಕ್ ಸಾಲ ಪಡಿಬೇಕಂದ್ರೂ ಕೂಡ ತಾವೇನಪ್ಪ ಅಂದ್ರೆ ತಮ್ಮ ಹೊಲದಲ್ಲಿರ್ತಕ್ಕಂಥ ಬೆಳೆಗಳನ್ನು ಸಮೀಕ್ಷೆ ಮಾಡಲೇಬೇಕು.